ಲೋಕಸಭೆ ಚುನಾವಣೆಗೆ ಕೆಲ ದಿನಗಳು ಮಾತ್ರ ಬಾಕಿ ಇವೆ. ಇನ್ನು ಮತದಾರರಿಗೆ ಆಮಿಷ ಒಡ್ಡೋದಕ್ಕೆ ಜನ ಕಾಂಚಾಣ ಜೋರಾಗಿಯೇ ಇದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹಣ ಹಣ ಯಾವ ಕಾರ್ ಚೆಕ್ ಮಾಡಿದ್ರು ದುಡ್ಡಿನ ಗಂಟು, ಯಾವ ಬ್ಯಾಗ್ ಬಿಚ್ಚಿದ್ರು ಕಂತೆ ಕಂತೆ ಕ್ಯಾಶ್. ಒಂದ್ ಕಡೆ ಪೊಲೀಸರು ಹಣದ ಗುಡ್ಡೆ ಹಾಕ್ತಿದ್ರೆ ಮತ್ತೊಂದ್ ಕಡೆ ಸೀಸ್ ಮಾಡಿರೋ ಸೀರೆಯ ರಾಶಿ. ಇಲ್ಲಿ ನೋಡಿ, ಲೋಡ್ ಗಟ್ಲೆ ಇರೋ ಕುಕ್ಕರ್ಗಳ ರಾಶಿಯನ್ನ. ಇದು ಸಾಲದೆ ಇಲ್ಲಿ ನೋಡ್ರಿ ಅಕ್ಕಿ ಮೂಟೆಗಳನ್ನ. ಅಪ್ಪಪ್ಪ, ಇದೆಲ್ಲ ಎಲೆಕ್ಷನ್ ಹೊತ್ತಲ್ಲಿ ಚುನಾವಣಾಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿರೋ ಕಳ್ಳ ಮಾಲ್ಗಳು. ಲೋಕಸಭಾ ಚುನಾವಣೆಗೆ ಡೇಟ್ ಹತ್ತಿರವಾಗ್ತಿದ್ದಂತೆ ಮತದಾರರತ್ತ ಆಮಿಷದ ಹೊಳೆಯೇ ಹರಿದು ಬರ್ತಿದೆ. ಚಿತ್ರದುರ್ಗದ ನಾಯಕನಕಟ್ಟಿ ರಸ್ತೆಯ ಚೆಕ್ ಪೋಸ್ಟ್ ಬಳಿ ದಾಖಲೆ ಇಲ್ಲದ 38 ಲಕ್ಷ ಹಣವನ್ನ ಚಳ್ಳಕೆರೆ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಆತ ವಿಜಯನಗರದ ಆಲೂರು ಚೆಕ್ ಪೋಸ್ಟ್ ನಲ್ಲಿ 12.51 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಒಂದ್ ಕಡೆ ಹಣದ ಗಂಟಾದ್ರೆ ಇಲ್ಲಿ ನೋಡಿ, ಮತದಾರರಿಗೆ ಹಂಚಲು ಇಟ್ಟಿದ್ದ ಕುಕ್ಕರ್, ಡಿನ್ನರ್ ಸೆಟ್ಗಳನ್ನ ಮಾಗಡಿ ತಾಲೂಕು ತಟವಾಳು ಗ್ರಾಮದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಮನೆಗೆ ರೇಡ್ ಮಾಡಿದ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ಕುಕ್ಕರ್ ಹಾಗೂ ಡಿನ್ನರ್ ಸೆಟ್ ಸೀಸ್ ಮಾಡಿದೆ. ಚಿಕ್ಕಮಗಳೂರಲ್ಲಿ ಬಸ್ ಮೂಲಕ ಅಕ್ರಮವಾಗಿ ಸಾಗಿಸುತ್ತಿದ್ದ ಅರ್ಧ ಕೆಜಿ ಚಿನ್ನವನ್ನ ಸೀಸ್ ಮಾಡಲಾಗಿದ್ರೆ, ಚಿತ್ರದುರ್ಗ ನಗರದ ಜೆಎಂಐಟಿ ಸರ್ಕಲ್ನ ಚೆಕ್ ಪೋಸ್ಟ್ ನಲ್ಲಿ 108 ಸೀರೆಗಳನ್ನ ಸೀಸ್ ಮಾಡಲಾಗಿದೆ. ಹೊಸಪೇಟೆಯ ಭಟ್ರಹಳ್ಳಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡಲಾಗಿದ್ದು 13 ಪ್ಲಾಸ್ಟಿಕ್ ಚೀಲದಲ್ಲಿ ಸಾಗಿಸುತ್ತಿದ್ದ 590 ಕೆಜಿ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮತದಾರರಿಗೆ ಭರ್ಜರಿಯಾಗಿ ಆಮಿಷ ಒಡ್ಡಲಾಗ್ತಿದೆ. ಮತದಾರರು ತಮ್ಮ ಅಮೂಲ್ಯ ಮತವನ್ನ ಮಾರಿಕೊಳ್ಳಬಾರದಂತ ರಿಪಬ್ಲಿಕ್ ಕನ್ನಡ ಕಳಕಳಿಯಿಂದ ಕೇಳಿಕೊಳ್ಳುತ್ತೆ.